ನಮಸ್ಕಾರ ವೀಕ್ಷಕರೇ, ಸಂತೋಷ ಸೂತ್ರಕ್ಕೆ ಸ್ವಾಗತ. ಭಾರತೀಯ ಸಂಸ್ಕೃತಿಯ ವಿದ್ವತ್ಪೂರ್ಣ ಅನಾವರಣವೇ ಸಂತೋಷ ಸೂತ್ರ. ನಾನು ಭಾವನಾ. ಸಂತೋಷ ಸೂತ್ರದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀ ವಿಶ್ವ ಸಂತೋಷ ಭಾರತಿ ಶ್ರೀಪಾದರು. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ಸಾಕಷ್ಟು ವಿಷಯಗಳ ಬಗ್ಗೆ ನಾವು ಪ್ರತಿದಿನವೂ ಕೂಡ ಮಾತಾಡ್ತಾ ಇರ್ತೀವಿ. ಆದರೆ ಸಾಮಾನ್ಯವಾಗಿ ಈ ಮನೆಗಳ ವಿಷಯಕ್ಕೆ ಬಂದಾಗ ಮನೆಯಲ್ಲಿ ಮನೆ ದೇವರ ಹರಕೆ ಅಂತಾನೋ ಅಥವಾ ಇಂತಹದ್ದಾದ್ರೆ ನಿನಗೆ ಇಂತಹದನ್ನ ಕೊಡ್ತೀವಿ ಅಂತ ಹರಕೆ ಕಟ್ಟುವಂತಹ ಪದ್ಧತಿಗಳಿವೆ. ನಿಜವಾಗಿಯೂ ಈ ಹರಕೆಗಳು ಅಷ್ಟೊಂದು ಎಫೆಕ್ಟಿವ್ ಆಗಿರುತ್ತೆ. ಮತ್ತೆ ಕೆಲವೊಂದು ಸಂದರ್ಭದಲ್ಲಿ ಈ ಹರಕೆಗಳನ್ನ ಮರ್ತು ಹೋಗುವಂತಹ ಸಂದರ್ಭಗಳು ಕೂಡ ಉಂಟಾಗುತ್ತೆ. ಸೊ ಇದೇನಾದ್ರೂ ತೊಂದರೆ ಆಗತ್ತಾ? ಇದು ಹರಕೆ ಅನ್ನುವಂಥದ್ದೇ ಒಂದು ಬಹಳ ವಿಭಿನ್ನವಾಗಿರ್ತಕ್ಕಂಥ ಒಂದು ಪದ್ಧತಿ. ಬಹಳಷ್ಟು ಜನ ಅದನ್ನು ತಪ್ಪು ತಿಳ್ಕೊಂಬಿಟ್ಟಿದ್ದಾರೆ. ದೇವರಿಗೆ ಲಂಚ ಕೊಡತಕ್ಕಂಥ ಒಂದು ಮಾದರಿ ಅಂತ. ಅಂದರೆ ಈಗ ಯಾವುದೋ ಒಂದು ಕೆಲಸ ಆಗಬೇಕು, ಅಥವಾ ತನ್ನ ಮಗಳಿಗೆ ಮದುವೆ ಆಗಬೇಕು, ಇಲ್ಲ ಮಗನಿಗೆ ಒಂದು ಕೆಲಸ ಸಿಗಬೇಕು, ಅಥವಾ ತನಗೆ ಆರೋಗ್ಯ ಗುಣ ಆಗಬೇಕು, ಈ ಥರದ್ದು ಏನೋ ಇದ್ದಾಗ ದೇವರಿಗೆ ಒಂದು ಹರಕೆ ಕಟ್ತಕ್ಕಂಥದ್ದು. ಏನಾದರೂ ಮದುವೆ ಆದರು ಅಂತಾದರೆ ಸ್ವಾಮಿ ನಿನಗೆ ಒಂದು, ಅಥವಾ ದೇವಿಗೆ ಯಾವುದೋ ಒಂದು ತಾಳಿ ಮಾಡಿಸ್ಕೊಡ್ತೀನಿ, ಅಥವಾ ಸೀರೆ ಕೊಡ್ತೀನಿ, ಅಥವಾ ದೇವಸ್ಥಾನಕ್ಕೆ ಅಂತ 1,000 ರೂಪಾಯಿ ಕೊಡ್ತೀನಿ, ಹುಂಡಿಗೆನೂ ಹಾಕ್ತೀನಿ, ಈ ಥರದ ನಾನಾ ರೀತಿ ಅಂತ ಒಬ್ಬೊಬ್ಬರು ಅವರವರ ಭಾವನೆಗಳಲ್ಲಿ ಏನೇನು ಹರಕೆಗಳಂತ ಬರುತ್ತೋ ಅದನ್ನು ಮಾಡ್ಕೊಳ್ತಕ್ಕಂಥದ್ದು. ಇದು ಬಹಳಷ್ಟು ಜನ ಏನು ಹೇಳ್ತಾರೆ, ಹೌದು ನೀನು ಇಷ್ಟು ದುಡ್ಡು ಕೊಡೋದು ಅಂತ ದೇವ್ರು ಕೇಳಿದ್ನಾ? ಇಲ್ಲ. ಹಾಗಾದರೆ ದೇವಸ್ಥಾನಕ್ಕೆ ಏನಕ್ಕೆ ಕೊಡ್ತೀಯ? ಹಾಗಾದರೆ ದೇವಸ್ಥಾನಕ್ಕೆ ಆ ದೇವರಿಗೆ ನಾನು ಏನೋ ಕೊಡ್ತೀನಿ ಅಂತಂದರೆ ಅವನು ಈ ಕೆಲಸ ಮಾಡ್ತಾನೆ ಅಂತಂದರೆ ಅವನೊಬ್ಬ ಒಂದು ಸೇವಕನ ಥರ ಆಗೋಯ್ತು, ದುಡ್ಡು ಕೊಟ್ಟರೆ ಕೆಲಸ ಮಾಡೋನು. ಇನ್ನೊಂದ್ಸಲ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ, ನೀನು ಕೂದ್ಲು ಯಾಕೆ ಕೊಡ್ತೀಯಾ, ಮತ್ತೆ ಬೆಳೆಯುತ್ತೆ ಅಂತ, ಕೈ ಕೊಡು ನೋಡೋಣ, ಕಣ್ ಕೊಡು ನೋಡೋಣ, ಈ ರೀತಿಯಾದಂತಹ ಕಮೆಂಟ್ಗಳು ಕೂಡ ಇರ್ತವೆ. ಹೌದು, ಇದಕ್ಕೂ ಸಹ ಭಾರಿ ದೊಡ್ಡ ಹಿನ್ನೆಲೆ ಇದೆ. ಯಾಕೆ ನಾವು ತಲೆ ಕೂದಲನ್ನು ಕೊಡ್ತೀವಿ ದೇವರಿಗೆ, ಯಾಕೆ ನಾವು ಉರುಳು ಸೇವೆಯನ್ನು ಮಾಡ್ತೀವಿ, ಈ ರೀತಿಯಾದಂಥದ್ದು. ಇದರೊಳಗೆ ಹೇಗೆ ಅಂತಂದರೆ ಭಕ್ತಿ ಮಾರ್ಗ, ಕರ್ಮ ಮಾರ್ಗ ಮತ್ತು ಜ್ಞಾನ ಮಾರ್ಗ, ಈ 3 ಮಾರ್ಗಗಳಲ್ಲಿ ನಾವು ದೇವರನ್ನು ಕಾಣಬೇಕು ಅಂತ. ಈಗ ಬೆಂಗಳೂರಿಗೆ ಬರಬೇಕಾದ್ರೆ ಈ ತಮಿಳ್ನಾಡಿಂದಲೂ ಬರ್ಬೋದು, ಈ ಕಡೆಯಿಂದ ಶಿವಮೊಗ್ಗ ತುಮಕೂರು ರಸ್ತೆನಲ್ಲಿ ಬರ್ಬೋದು, ಮೈಸೂರು ರೋಡಿಂದ ಬರ್ಬೋದು, ಮತ್ತು ಬೇರೆ ಬೇರೆ ರೀತಿಯಲ್ಲಿ ಯಾವ ರೀತಿಯಾಗಿ ಮಾರ್ಗಗಳಿದ್ದಾವೋ ಎಲ್ಲಿಗೆ ಬಂದರೂ ಸಹ ಬೆಂಗಳೂರಿಗೆ ಬಂದು ಸೇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಭಕ್ತಿಯಲ್ಲಿ ಭಗವಂತನನ್ನು ನೋಡಬೇಕಾದ್ರೆ 3 ದಾರಿಗಳನ್ನು ಹೇಳಿದರು: ಭಕ್ತಿ ಮಾರ್ಗ, ಕರ್ಮ ಮಾರ್ಗ ಮತ್ತು ಜ್ಞಾನ ಮಾರ್ಗ. ಈ ಜ್ಞಾನ ಮಾರ್ಗದಲ್ಲೇನು ಧ್ಯಾನ ಇತ್ಯಾದಿಗಳಿಂದ ಭಗವಂತನ ಜೊತೆಯಲ್ಲೇ ಸಂಬಂಧಗಳನ್ನು ಬೆಳೆಸ್ತಕ್ಕಂಥ ಒಂದು ಶಕ್ತಿ. ಆದರೆ ಕರ್ಮ ಮಾರ್ಗ ಅನ್ನುವಂಥದ್ದು ಅವನಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು, ನಮ್ಮ ಶ್ರಮಗಳನ್ನು, ನಮ್ಮ ಯಾವುದೋ ಕೆಲಸಗಳನ್ನು ಇತ್ಯಾದಿಗಳನ್ನು ಅಲ್ಲಿ ಭಗವಂತನನ್ನು ಕಾಣ್ತಕ್ಕಂಥದ್ದು ಕೆಲಸಗಳಲ್ಲಿ. ಇನ್ನು ಭಕ್ತಿ ಮಾರ್ಗ, ನನಗೆ ಅಂಥ ಕೆಲಸಗಳನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆಮೇಲೆ ಇಷ್ಟೊಂದು ಜ್ಞಾನ ಮಾರ್ಗದಲ್ಲಿ ಮಾಡುವಂಥ ಜ್ಞಾನಗಳೂ ಇಲ್ಲ, ಆದರೆ ದೇವರನ್ನು ನಾನು ಹೇಗಾದರೂ ಒಲಿಸ್ಕೊಳ್ಬೇಕು, ನನ್ನ ಭಾವನಾತ್ಮಕ ಭಾವನೆಗಳಿಂದ ಅವನನ್ನು ಆರಾಧನೆಯನ್ನು ಮಾಡಿ ದೇವರನ್ನು ಒಲಿಸ್ಕೊಳ್ತೀನಿ ಅನ್ನುವಂಥದ್ದು ಭಕ್ತಿ ಮಾರ್ಗ. ಭಗವಂತನಿಗೆ ಹೂವು ನೀಡೋದು, ಹಣ್ಣು ನೀಡೋದು, ಅಲಂಕಾರ ಮಾಡೋದು, ದೇವರು ಬಂದಿದ್ದಾನೆ ಅಂತೇಳಿ ಬಟ್ಟೆ ಎಲ್ಲ ಹಾಸೋದು, ಒಬ್ಬ ಅತಿಥಿಯೇ ನಮ್ಮ ಮನೆಯಲ್ಲಿ ಇದ್ದಾನೆ ಎನ್ನುವಂಥ ಭಾವನೆಗಳಲ್ಲಿ ಮಾಡ್ತಕ್ಕಂಥದ್ದು. ಈ ಜ್ಞಾನ ಮಾರ್ಗದಲ್ಲಿರ್ತಕ್ಕಂಥದ್ದು ಬಹಳ ಶ್ರೇಷ್ಠತೆ, ಉತ್ಕೃಷ್ಟ ಮಟ್ಟದ್ದು. ಇಲ್ಲಿ ಇದನ್ನೆಲ್ಲ ಮಾಡಬೇಕು ಅಂತೇನಿಲ್ಲ. ಭಗವಂತನ ಮೂರ್ತಿ ಆರಾಧನೆಯನ್ನು ಏನು ಹೇಳೋದಿಲ್ಲ, ಭಗವಂತ ಎಲ್ಲ ಕಡೆ ಇದ್ದಾನೆ ಅಂತ ಅನ್ನುವಂಥದ್ದಿದೆ. ಈ ಭಕ್ತಿ ಮಾರ್ಗದಲ್ಲಿ ಬರಬಹುದಾದಂತಹ ಒಂದು ಪದ್ಧತಿ ಯಾವುದು? ಈ ಹರಕೆ ಅನ್ನುವಂಥದ್ದು. ಅದು ಕರ್ಮ ಮಾರ್ಗದ ಮುಖಾಂತರ ಅರ್ಪಣೆಯನ್ನು ಮಾಡ್ತಕ್ಕಂಥದ್ದು. ಹೇಗೆ ಹರಕೆ ಅಂತಂದರೆ, ಸ್ವಾಮಿ ನನಗೀಗ ಒಂದು ಕೆಲಸ ಸಿಕ್ತು ಅಂತಾದರೆ ನಾನು ನಿನಗೆ 5,001 ರೂಪಾಯಿ ಹಾಕ್ತೀನಿ, ಅಥವಾ ಮೊದಲನೇ ತಿಂಗಳ ಸಂಬಳ ಏನಿದೆ ಅದು ನಿನಗೆ ಅರ್ಪಣೆ ಮಾಡ್ತೀನಿ ಅನ್ನುವಂಥದ್ದು. ಒಂದು ಸರ್ಕಾರಿ ಕೆಲಸ ಸಿಕ್ತು ಅಂದರೆ ಮೊದಲನೇ ತಿಂಗಳ ಸಂಬಳವನ್ನು ನಿನಗೆ ಅರ್ಪಣೆ ಮಾಡ್ತೀನಿ ಅಂತ. ಇದು ದೇವರಿಗೆ ಅರ್ಪಣೆ ಆಗ್ತಕ್ಕಂಥದ್ದು ಅಂತಲ್ಲ. ಭಗವಂತನಿಗೆ ಯಾವುದು ಬೇಡ, ನೀವು ಕೊಡ್ತಕ್ಕಂಥ ಬಟ್ಟೆ ಆಗಲಿ, ಹೂವಾಗಲಿ, ಹಣ್ಣಾಗಲಿ, ಚಿನ್ನ ಆಗಲಿ, ಮತ್ತಿನ್ನು ಏನು ಕೊಡ್ತೀರೋ ಅದು ಯಾವುದು ಭಗವಂತನಿಗಿಂತಲ್ಲ, ಭಗವಂತಂದೇ ಎಲ್ಲವು. ಭಗವಂತನದ್ದು ಅಲ್ಲದೇ ಇರುವಂಥದ್ದು ಏನು ಅಂತಂದರೆ ಈ ಪ್ರೀತಿ ಭಕ್ತಿ ಎರಡೇ. ಅಲ್ಲ, ಅದು ಕೂಡ ಒಂದು ಮಾತಿದೆ. ಇವಾಗ ಭಗವಂತನೇ ನಿಮಗೆ ಕೆಲಸ ಕೊಡ್ತಾನೆ, ಭಗವಂತನೇ ಸಂಬಳ ಕೊಡ್ತಾನೆ, ಆ ಸಂಬಳವನ್ನೇ ತಗೊಂಡು ಹೋಗಿ ಭಗವಂತನಿಗೆ ಮತ್ತೆ ಅರ್ಪಣೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ. ಅಲ್ಲಿ ಇರ್ತಕ್ಕಂಥದ್ದು ಏನಂತಂದ್ರೆ, 1 ತಿಂಗಳಾದ ಮೇಲೆ ನಿಮ್ಗೆ ಸಂಬಳ ಆಗ್ತಕ್ಕಂಥದ್ದು ಅಲ್ವಾ. ಸಂಬಳ ಏನು 15 ದಿನಕ್ಕೋ ಎಷ್ಟು ದಿನಕ್ಕೋ ಕೊಟ್ಟರು ಅಂತಲೂ ಇಟ್ಕೊಳ್ಳಿ, ಅಥವಾ ಇಷ್ಟು ದಿವಸಗಳು, ಒಂದು 30 ದಿವಸದ ಕೆಲಸ ಏನಿದೆ ಅದು ಇಷ್ಟು ಒಂದು ಎಷ್ಟೋ ಸಾವಿರ ಬಂತು ಅಂತ ಇಟ್ಕೊಳ್ಳಿ, ಒಂದು 10,000ನೋ 20,000ನೋ ಬಂತು ಅಂತ ಇಟ್ಕೊಳ್ಳಿ. ಅದು ಭಗವಂತನಿಗೆ ಅರ್ಪಣೆ ಆದರೆ ಹೇಗೆ ಅಂದರೆ, ನಾನು 1 ತಿಂಗಳ ಕೆಲಸ ಅಂತ ಏನು ಮಾಡಿದೆ, ಈ ದೈಹಿಕವಾಗಿ ಏನು ದುಡ್ದಿದ್ದೀನಿ
ಆ ದುಡ್ದಿರ್ತಕ್ಕಂಥ ಅಷ್ಟು ದಿನಗಳು, ನನ್ನ ಆಯುಷ್ಯದಲ್ಲಿ ಎಷ್ಟು ದಿವಸ ಇದೆ, ಸುಮಾರು ಒಂದು 80 ವರ್ಷ ಬದುಕ್ತೀನ, ಆ 80 ವರ್ಷದಲ್ಲಿ ಒಂದು ತಿಂಗಳು ಏನು ಕೆಲಸ ಇತ್ತಲ್ಲ, ಆ ಕೆಲಸ ಏನು ಮಾಡಿದೆ ಅಲ್ಲ, ಅದಷ್ಟು ನಿನಗೆ ಅರ್ಪಣೆ. ಯಾವುದ್ರ ಮುಖಾಂತರ ಅರ್ಪಣೆ? ನಾನು ಏನು ಶ್ರಮದ ಫಲವಾಗಿ ದುಡ್ಡನ್ನು ಪಡೆದಿದ್ದೀನೋ ಆ ದುಡ್ಡು ಆ ಕ್ಷೇತ್ರಕ್ಕೋಸ್ಕರವಾಗಿ ಅರ್ಪಣೆ. ಅಲ್ಲಿ ದುಡ್ಡು ಅರ್ಪಣೆ ಆಗೋದಿಲ್ಲ, ಅಷ್ಟು ಒಂದು ತಿಂಗಳು ದುಡ್ಡನ್ನು ಪಡಿಬೇಕಾದ್ರೆ ಮಾಡಿರ್ತಕ್ಕಂಥ ಶ್ರಮ ಎಷ್ಟು? ಒಂದು ತಿಂಗಳಿನ ಶ್ರಮ. ಕೆಲವರಿಗೆ ಒಂದು 10,000 ರೂಪಾಯಿ ಅನ್ನುವಂಥದ್ದು 10 ದಿವಸಕ್ಕೆ ಆಗ್ಬೋದು, ಕೆಲವರಿಗೆ ಒಂದೇ ದಿವಸಕ್ಕೆ ಆಗ್ಬೋದು, ಕೆಲವರಿಗೆ ಒಂದು ವಾರಕ್ಕೆ ಆಗ್ಬೋದು, ಕೆಲವರಿಗೆ 3 ತಿಂಗಳಿಗೆ ಆಗ್ಬೋದು. ಅವರವರ ಒಂದು ಶಕ್ತಿ ಸಾಮರ್ಥ್ಯದ ಮೇಲೆ ಎಷ್ಟು ದಿವಸದ ಸೇವೆ ಅನ್ನೋದಿದೆ, ಅದು ಪರಮಾತ್ಮನಿಗೆ ಈ ಮುಖಾಂತರ ಅರ್ಪಣೆ ಆಗ್ತಕ್ಕಂಥದ್ದೇ ನಿಜವಾದ ಹರಕೆ. ಹರಸಿಕೊಳ್ಳತಕ್ಕಂತಹ ಒಂದು ಬೇಡಿಕೆನೇ ಈ ಹರಕೆ. ಅಷ್ಟು ಬಿಟ್ಟರೆ ಭಗವಂತನಿಗೆ ಆ ದುಡ್ಡು ಕೊಡ್ತಕ್ಕಂಥದ್ದಲ್ಲ. ಇನ್ನು ಅವಾಗಲೇ ಹೇಳಿದ್ರಿ ತಲೆಯನ್ನು ಬೋಳಿಸ್ತಕ್ಕಂಥದ್ದು ಒಂದು ಪದ್ಧತಿ ಇದೆ ಅಂಥೇಳಿ. ತಲೆಯನ್ನು ಬೋಳಿಸ್ತಕ್ಕಂಥದ್ದು ಯಾಕೆ ಬಂತು ಅಂತಂದರೆ, ಈ ರೂಪವನ್ನು ಕೊಡ್ತಕ್ಕಂಥದ್ದು ಮುಖಕ್ಕೆ ಕೂದಲೇ ಇಲ್ದಿರ್ತಕ್ಕಂಥ ಮುಖ ಬದಲಾವಣೆ ಆಗುತ್ತೆ, ಆ ಒಂದು ಚಂದಗಾರಿಕೆ ಕಾಣೋದಿಲ್ಲ. ಆದ್ರೂ ಈ ವಿರೂಪ ಮಾಡ್ಕೊಳ್ತಕ್ಕಂಥದ್ದು ಪದ್ಧತಿ ಅಂತಲ್ಲ. ಏನು ಕೇಶರಾಶಿ ಮುಡಿಯಿಂದ ಮೇಲೆ ಇರ್ತಕ್ಕಂಥದ್ದು, ಮುಡಿ ಮೇಲೆ ಏನಿದೆಯೋ ಅವೆಲ್ಲ ತಲೆಯೇ ಉತ್ತಮಾಂಗಕ್ಕಿಂತ ಮೇಲೆ ಇರ್ತಕ್ಕಂಥ ಕೇಶವನ್ನು, ಸುಂದರತೆಯನ್ನು ಸಂಪೂರ್ಣವಾಗಿ ತೆಗೆದು ನಿನ್ನ ಮುಂದೆ ಶರಣಾಗತಿ ಆಗ್ತಾ ಇದ್ದೀನಿ ಅನ್ನುವಂಥದ್ದು ಒಂದು ಭಾವನೆ. ಕೂದಲು ಸಂಪೂರ್ಣವಾಗಿ ಹೋದರೆ ಹೆಂಗೆ ಕಾಣ್ತಾನೆ ಬೋಳಿಸ್ಕೊಂಡಾಗ, ಅದು ಅಷ್ಟನ್ನು ನಿನಗೋಸ್ಕರ ಅರ್ಪಣೆ ಮಾಡ್ತಾ ಇದ್ದೀನಿ. ಈ ರೂಪ ಮತ್ತೊಂದು ಎಲ್ಲ ನನ್ನ ಅಹಂಕಾರಗಳನ್ನೆಲ್ಲ ಬದಿಗಿಟ್ಟು ನಿನ್ನ ಮುಂದೆ ನಾನು ಏನೂ ಅಲ್ಲ, ಆದ್ದರಿಂದ ಸಂಪೂರ್ಣವಾಗಿ ಅರ್ಪಣೆಯನ್ನು ಈ ರೂಪದಲ್ಲಿ ಕೊಡ್ತಾ ಇದ್ದೀನಿ ಅಂತ. ಅವನೇನು ಕೂದಲನ್ನೆಲ್ಲ ತಗೊಂಡು ಚೌರಿ ಮಾಡ್ಕೊಂಡು ಮಾರಬೇಕಾದ್ದು ಏನಿಲ್ಲ ದೇವರು. ಅದೇ ರೀತಿಯಾಗಿ ನೀವು ಇನ್ನೊಂದು ಹೇಳಿದ್ರಿ, ಕೂದಲಾದರೆ ಮತ್ತೆ ಹುಟ್ಟುತ್ತೆ ಅದಕ್ಕೆ ಕೊಡ್ತೀಯಾ, ಬೆರಳು ಕೊಟ್ಬಿಡು ಅಂತ. ಇವೆಲ್ಲ ಏನಂತಂದರೆ, ಕೊಟ್ಬಿಡು ಅನ್ನೋನು ಯಾವನೂ ಕೊಡಲ್ಲ, ಕೊಟ್ಬಿಡು ಅನ್ನೋನು ಕೂದಲೂ ಕೊಡಲ್ಲ, ಅದು ಬೇರೆ ವಿಷಯ. ಯಾವಾಗಲೂ ಸಮೇತ ದೇವಸ್ಥಾನದ ಕಾಣಿಕೆ ಹುಂಡಿಯನ್ನು ಇಷ್ಟ ಆಯಿತು, ಈ ದೇವಸ್ಥಾನಕ್ಕೆ ಅಷ್ಟು ದುಡ್ಡು ಬಂತು, ಅಥವಾ ಆ ಗುರುಗಳಿಗೆ ಇಷ್ಟು ದುಡ್ಡು ಬಂತು ಅಂತ ಯಾವನು ಲೆಕ್ಕ ಹಾಕ್ತಾನಲ್ಲ, ಅವನು 5 ಪೈಸೆ ಕಾಣಿಕೆನೂ ಹಾಕೋನಲ್ಲ, ಗುರುಗಳಿಗೂ ಕೊಡೋನಲ್ಲ. ಲೆಕ್ಕ ಯಾರು ಹಾಕೋದಿಲ್ಲ, ಅವ್ನು ನಿಜವಾಗ್ಲೂ ಹಾಕ್ತಾ ಇರ್ತಾನೆ. ಇದನ್ನು ಸಹ ಹಾಗೆಯೇ ಕೂದಲನ್ನು ಕೊಡ್ತಕ್ಕಂಥದ್ದು ಶರಣಾಗತಿಯ ಭಾವ ಒಂದು. ತನ್ನನ್ನು ಅಹಂಕಾರದ ರೂಪ ಲಾವಣ್ಯಗಳು ಇತ್ಯಾದಿ ಪ್ರತಿಷ್ಠೆಗಳನ್ನು ಬದಿಗೆ ಹಾಕಿ ಭಗವಂತನ ಮುಂದೆ ನಾನು ಏನೂ ಅಲ್ಲ ಅನ್ನೋವಂಥ ತೋರಿಸ್ಕೊಳ್ತಕ್ಕಂಥದ್ದೊಂದು ಭಾವನೆಗೋಸ್ಕರ ಭಗವಂತನಲ್ಲಿ ಕೊಡಬೇಕು. ಓಕೆ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ವೀಕ್ಷಕರೇ, ಈ ಹರಕೆಯ ಬಗ್ಗೆ ಅಲ್ಲದೆ ಆಧ್ಯಾತ್ಮ ಪದ್ಧತಿಗಳ ಬಗ್ಗೆ ಯಾವುದೇ ಅನುಮಾನ ಇದ್ದಲ್ಲಿ ನೀವು ನೇರವಾಗಿ ಕರೆ ಮಾಡಿ ಗುರುಜಿ ಜೊತೆ ಮಾತಾಡಬಹುದು. ಈಗ ಒಂದು ಸಣ್ಣ ವಿರಾಮ, ನಂತರ ಸಂತೋಷ ಸೂತ್ರ ಮುಂದುವರಿಯುತ್ತೆ.